ನಮಸ್ಕಾರ. ಈ ದಿನ ನೆನ್ಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಜನಸ್ನೇಹಿ, ಬಡವರ ಬಂಧು ಎನ್ ಶ್ರೀನಿವಾಸಣ್ಣನವರು ನೆನ್ಮಂಗಲ ಉತ್ಸವ ಕಾರ್ಯಕ್ರಮದ ಎರಡನೇ ಕಾರ್ಯಕ್ರಮವಾದ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವನ್ನು ಈ ದಿನ ಸೋದನಹಳ್ಳಿ ಗ್ರಾಮ ಪಂಚಾಯತಿ ಕಸಬಾ ಹೋಬಳಿ ನೆನ್ಮಂಗಲ ತಾಲೂಕು ನಮ್ಮ ಪಂಚಾಯಿತಿಯಲ್ಲಿ ಇವತ್ತು ಎಲ್ಲ ಗ್ರಾಮಗಳಲ್ಲೂ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಎಲ್ಲ ಗ್ರಾಮಗಳಲ್ಲೂ ಭಾಗಿಯಾಗಿ ನಮ್ಮ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ಹಾಗೂ ಜನತೆಗೆ ರಂಗೋಲಿ ಸ್ಪರ್ಧೆ ಭಾಗವಹಿಸಿದಕ್ಕೆ ಧನ್ಯವಾದವನ್ನು ತಿಳಿಸಿದರು. ಮಹಿಳೆಯರಿಂದ ಯಾವ ರೀತಿ ಮಹಿಳೆಯರಿಂದ ಎಲ್ಲ ಗ್ರಾಮಗಳಲ್ಲೂ ಈ ಸುಮಾರು 40-50 ವರ್ಷಗಳಿಂದ ಯಾರು ಮಾಡಿದ ಕಾರ್ಯಕ್ರಮವನ್ನು ನಮ್ಮ MLA ಶಾಸಕರು ನೆನ್ಮಂಗಲ ಉತ್ಸವ ಹಬ್ಬದ ರೀತಿಯಲ್ಲಿ ಇವತ್ತು ಎಲ್ಲ ಗ್ರಾಮಗಳಲ್ಲೂ ಸಹ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸಹ ಭಾಗವಹಿಸಿ ಎಲ್ಲ ಗ್ರಾಮಗಳಲ್ಲೂ ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದಾರೆ. ಸುಮಾರು ನಮ್ಮ ಸೋದನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆಯರು 7 ಬೂತ್ ಬರುತ್ತೆ. ನಮ್ಮದು ಪಂಚಾಯತಿಲಿ ಟೋಟಲು 24 ಪಾಯಿಂಟ್ ಮಾಡಿದ್ದು. ಎಲ್ಲ ಗ್ರಾಮಗಳಿಂದ ಸೇರಿ ಸುಮಾರು ಒಂದು 1300ರಿಂದ 1400 ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಈ ರಂಗೋಲಿ ಸ್ಪರ್ಧೆಗೆ ನಮ್ಮ ಪಂಚಾಯತಿಯಿಂದ ಎಲ್ಲ ಮುಖಂಡರುಗಳು, ಜನತೆ ಹಾಗೂ ಸೋದನಹಳ್ಳಿ ಗ್ರಾಮ ಪಂಚಾಯತಿ ಜನತೆ ಹಾಗೂ ನೆನ್ಮಂಗಲ ಟೌನಿಂದ ಬಂದಿರುವಂಥ ಮುಖಂಡರುಗಳು, ಸೋಂಪುರದಿಂದ ಬಂದಿರುವಂಥ ಮುಖಂಡರುಗಳು, ಸೋಲೂರಿನಿಂದ ಬಂದಿರೋ ಮುಖಂಡರುಗಳು, ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಮುಖಂಡರು ಸಹ ಭಾಗಿಯಾಗಿದ್ದರು. ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ರಂಗೋಲಿ ಸ್ಪರ್ಧೆ ಭಾಗಿಯಾಗಲಿಕ್ಕೆ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಸೋದನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸಹಕರಿಸಿದಂಥ ಎಲ್ಲ ಮುಖಂಡರುಗಳಿಗೂ ಸಹ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಇನ್ನೂ ಉಳಿದಿರೋ ಕೆಲಸಗಳು MLA ಸಾಹೇಬರು ಮಾಡಿಕೊಡ್ತೀವಿ ಅಂತ ಸಹ ಎಲ್ಲ ಗ್ರಾಮಗಳಲ್ಲೂ ಸಹ ಭರವಸೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 13 ಕೋಟಿ ಕೆಲಸ ಕಾಮಗಾರಿಗಳು ನಮ್ಮ ಪಂಚಾಯತಿಯಲ್ಲಿ ಆಗಿದೆ. ಇನ್ನು ಉಳಿಕೆ ಕಾಮಗಾರಿಗಳನ್ನು ಮಾಡ್ತೀವಿ ಅಂತನೋ ಈಗ ಪ್ರತಿ ಪಾಯಿಂಟಲ್ಲೂ ಸಹ ಮಹಿಳೆಯರು ಮುಖಂಡರುಗಳು ಕೇಳಿದಾಗ ಅಲ್ಲಿ ಹೇಳಿದ್ದಾರೆ ಕೆಲಸಗಳು ಮಾಡಿಕೊಡ್ತಾರೆ ಅಂತ ನಮ್ಗೆ ಭರವಸೆ ಇದೆ. ಶಾಸಕರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಪಂಚಾಯತಿಯ ಜನತೆಯ ಪರವಾಗಿ. ನೆನ್ಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಎಲ್ಲರಿಗೂ ಆತ್ಮೀಯರಾಗಿ ವರ್ತಿಸುವಂತ MLA ಶ್ರೀನಿವಾಸಣ್ಣರವರ ಅಧ್ಯಕ್ಷತೆಯಲ್ಲಿ ಇವತ್ತು ನೆನ್ಮಂಗಲ ಉತ್ಸವದ ಅಂಗವಾಗಿ ಸೋಲ್ನಹಳ್ಳಿ ಪಂಚಾಯಿತಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇವತ್ತು ಸುಮಾರು 24 ಪಾಯಿಂಟ್ಗಳಲ್ಲಿ ಸುಮಾರು 1500 ಇನ್ನ ಹೆಚ್ಚಿನದಾಗಿ ಹೆಣ್ಣು ಮಕ್ಕಳು ಎಲ್ಲ ಗ್ರಾಮಗಳಲ್ಲೂ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಅವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಸಾಧಾರಣವಾದ ಎಲ್ಲರಿಗೂ ಬಹುಮಾನ ರೀತಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ಯಾವುದೇ ಏನು ಸಮಸ್ಯೆಗಳಾಗ್ತಾ ಇದೆ, ಮಹಿಳೆಯರಿಗೆ ಏನು ಸಮಸ್ಯೆಗಳಾಗ್ತಿದೆ, ಗ್ರಾಮಕ್ಕೆ ಏನು ಸಮಸ್ಯೆಗಳಾಗ್ತಿದೆ ಅಂತ ಅಲ್ಲೇ ಸ್ಥಳೀಯದಲ್ಲಿ ಶಾಸಕರು ಕೇಳ್ಕೊಂಡು ಅದಕ್ಕೆ ತಕ್ಷಣ ಪರಿಹಾರ ಕೊಟ್ಟಿದ್ದಾರೆ. ಕೆಲವೊಂದು ಸ್ವಲ್ಪ ಸಮಯಗಳು ಕೊಡಿ ಅದನ್ನ ಬಗೆಹರಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಈ ರಂಗೋಲಿ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದಂತ ಸೋಲ್ನಹಳ್ಳಿ ಗ್ರಾಮ ಪಂಚಾಯತ್ ಪ್ರತಿಯೊಬ್ಬ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಏನ್ ನಮ್ಮ ನೆನ್ಮಂಗಲ ತಾಲೂಕಿನ ವಿಧಾನಸಭಾ ಕ್ಷೇತ್ರ ಸುಮಾರು ಮುಖಂಡರುಗಳು ಏನ್ ಭಾಗಿಯಾಗಿ ಇವತ್ತೆಲ್ಲ ಏನು ನಮ್ಮ ವೀರಮರೇಗೌಡರು ಹಾಗೂ ನಮ್ಮ CM ಗೌಡರು ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಸೋಲ್ನಹಳ್ಳಿ ಪಂಚಾಯತಿ ರಂಗೋಲಿ ಸ್ಪರ್ಧೆ ಉತ್ತಮವಾದ ರೀತಿಯಲ್ಲಿ ಚೆನ್ನಾಗಾಗಿದೆ. ತುಂಬಾ ಖುಷಿ ಪಟ್ಟಿದ್ದಾರೆ MLA ಸಾಹೇಬರು. ಇದಕ್ಕೆ ಸಂಬಂಧಪಟ್ಟಂತೆ ಈ ಸೋಲ್ನಹಳ್ಳಿ ಗ್ರಾಮ ಪಂಚಾಯತಿ ಪ್ರತಿಯೊಬ್ಬರ ಪರವಾಗಿ ನಾನು ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.